ಹಲೋ ಸ್ನೇಹಿತರೆ, ಬನ್ನಿ ಗೋಬಿ ತಿನ್ನೋಣ. ಹೂಕೋಸಿನ ಗೋಬಿ. ಆಹಾ, ಇಷ್ಟು ಟೇಸ್ಟಿಯಾಗಿದೆ ಗೊತ್ತಾ. ಬರೀ ಏನು ಗೊತ್ತಾ ಹಾಕಿರೋದು, ಕಡಲೆ ಹಿಟ್ಟು, ಅರಿಶಿನ ಮತ್ತು ಖಾರದ ಪುಡಿ, ಉಪ್ಪು ಅಷ್ಟೇ ಹಾಕಿರೋದು. ಅಲ್ಲಿ ನೋಡಿ ಉಳಿಸೊಪ್ಪು, ಸೊಪ್ಪು ಸಾರು ಮತ್ತು ಅನ್ನ. ನಾನೇ ತಿಂತಾ ಇರೋದು. ಫುಲ್ ಕಾಂಬಿನೇಷನ್ ಚೆನ್ನಾಗೈತಲ್ಲ, ತಿನ್ನೋಕೆ ಅದು ಇದು ಜೋಡಿ ಚೆನ್ನಾಗೈತಲ್ಲ. ನಮ್ಮ ಪಕ್ಕದ ತೋಟದಲ್ಲಿತ್ತು ಹೂಕೋಸು, ನೆನ್ನೆ ಕಿತ್ಕೊಂಡ್ಬಂದು ಅದೇ ಗೋಬಿ ಮಾಡಿದ್ದು. ನಾವು ಕಲ್ಲರ್ ಗಿಲ್ಲರ್ ಏನು ಮಿಕ್ಸ್ ಮಾಡಿಲ್ಲ ಗೋಬಿ ಮಾಡೋಕ್ಕೆ. ಕಡಲೆ ಹಿಟ್ಟು, ಆಮೇಲೆ ಉಪ್ಪು, ಮೆಣಸಿನ ಪುಡಿ ಅಷ್ಟು ಹಾಕಿರೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಎಲ್ಲ ಅದೇ ಇದೊಂದು ಮಿಕ್ಸ್ ಮಾಡಬಾರ್ದು. ಏನಕ್ಕೆ ಅದೆಲ್ಲ ಮಾಡೋದು? ಸುಮ್ಮನೆ ಹೊಟ್ಟೆಗೆ ಏನನ್ನು ಆಗೋದು ಅವೆಲ್ಲ ಕೆಮಿಕಲ್. ನೋಡಿ ಅಲ್ಲಿ ಒಲೆ ಮೇಲೆ ಮಾಡಿದ್ದು, ಅಲ್ಲಿ ಉರಿತಾ ಇದ್ದು ನೋಡಿ ಗೋಬಿ. ನೋಡಿ ಇಲ್ಲಿ ನಮ್ಮ ಹೆಂಡತಿ ಮಾಡ್ತಾ ಇರುವ ಗೋಬಿಯನ್ನು ತಿನ್ನೋಣ ಬನ್ನಿ ಎಲ್ಲನೂ. ಇಲ್ಲಿ ನೋಡಿ ನನ್ನ ತಮ್ಮನ ಮಗ ಕಲಿಸ್ತಾ ಇದ್ದೇನೆ ಗೋಬಿನ. ಕಲಸ ಹಾಕೋ ಬೇಗ ಬೇಗ ಹಾಕೋ. ನಾವೊಂದು ಹೋಟ್ಲಿಗೆ ಬೇಕು ಅಂದ್ಕೊಂಡಿದ್ರಿ. ಎಲ್ಲರೂ ಬನ್ನಿ ನಮ್ಮ ಹೋಟ್ಲಿಗೆ. ಹೋಟ್ಲ್ ಹಾಕಿದ ಮೇಲೆ ನಮ್ಮ ಹೋಟ್ಲಿಗೆ ಬಂದು ಟಿಫನ್ ತಿನ್ನೋಕ್ಕೆ ಬನ್ನಿ ಎಲ್ಲನೂ. ಟಿಫನ್ನು, ಊಟ, ಆಮೇಲೆ ಫುಲ್ ಮಿಲ್ಸು ಎಲ್ಲ ತಿನ್ನೋಕೆ ಬನ್ನಿ. ಒಳ್ಳೆ ಟ್ಯಾಲೆಂಟ್ ಇದೆ ನಮ್ಮ ಮೋನೇಶ್ನಿಗೆ. ಒಳ್ಳೆ ಟ್ಯಾಲೆಂಟ್ ಇದೆ ನಮ್ಮವನಿಗೆ ಗೊತ್ತಾ. ಎಷ್ಟು ಮಾಡ್ತಾನೆ ನೋಡು ಗೋಬಿ. ಹಾಕೋ ಬೇಗ ಬೇಗ ಹಾಕಪ್ಪ, ತಿನ್ನೋಣ. ಅಲ್ಲಿ ಹಾಕೋದು ನಮ್ಮ ಮಗ ಆ ಕಡೆ ತಿನ್ನೋದು. ಎಷ್ಟು ಚೆನ್ನಾಗೈತಲ್ಲ ನೋಡಿ ಇಲ್ಲಿ. ಅದು ಯಾಕೆ ಗೊತ್ತಾ ಆ ಥರ ಮಾಡ್ತಾ ಇರೋದವನು? ಅಲ್ಲಿ ಗಾಳಿಗೆ ಇದೆಲ್ಲ ಡಸ್ಟ್ ಬರುತ್ತೆ ಅಂತೇಳ್ಬಿಟ್ಟು ನೋಡು ನಮ್ಮ ಹೆಂಡ್ತಿ ಕೊಡ್ತಾ ಇದ್ದಾರೆ ತಿನ್ನು ಅಂತೇಳಿ ನನಗೆ. ನಾನು ತಿಂದು ಸಾಕಾಯಿತು. ನಮ್ಮ ಮನೇಲಿ ಏನನ್ನ ಮಾಡಲಿ, ನಮ್ಮ ಪಕ್ಕದ ಮನೆಯವರು ಎಲ್ಲ ಬಂದು ತಿನ್ನೋದು ಜಾಸ್ತಿ. ಯೂಟ್ಯೂಬ್ ಮಾಡಬೇಕಂತೇಳಿ ನಾವು ಯೂಟ್ಯೂಬ್ಗೋಸ್ಕರನೇ ಈ ಥರ ಗೋಬಿ ಎಲ್ಲ ಮಾಡ್ತೀವಿ. ಟ್ಯಾಲೆಂಟ್ ಮಾಡ್ತೀರಿ. ಓ ಗುಣವಂತ ಪ್ಲೀಸ್ ನಮ್ಮ ವೀಡಿಯೋನೆಲ್ಲ ನೋಡಿದವರೆಲ್ಲ ಹೈಪ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಪುಣ್ಯ ಕಟ್ಕೊಳ್ಳಿ. ಹೈಪ್ ಮಾಡೋದು ಮಾತ್ರ ಮರಿಬೇಡಿ. ಹೈಪ್ ಮಾಡಿದೇನು ಗೊತ್ತಾ, ತುಂಬ ಜನಕ್ಕೆ ಫಾರ್ವರ್ಡ್ ಆಗುತ್ತೆ. ಕಾಮೆಂಟ್ ಹಾಕಿ, ವೀಡಿಯೋ ನೋಡಿದ್ರಿ ಅಂತೇಳಿ ಒಂದು ಕಾಮೆಂಟ್ ಹಾಕಿ. ಯಾರು ವೀಡಿಯೋ ನೋಡಿದ್ರಿ ಅಂತೇಳಿ ಕಾಮೆಂಟ್ ಹಾಕಿ. ನಮ್ಮ ಪ್ರೂಫ್ ಬೇಕಲ್ಲ. ನೀವು ಸುಮ್ಮನೆ ವೀಡಿಯೋ ನೋಡಿಬಿಟ್ಟು ಬಿಟ್ಬಿಡ್ತೀರಾ. ಹಂಗೆ ಮಾಡಬಾರ್ದು. ದಯವಿಟ್ಟು ಕಾಮೆಂಟ್ ಹಾಕಿ. ಆವಾಗೇ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ನೀವು ವೀಡಿಯೋ ನೋಡಿದ್ದೀರ ಅಂತೇಳಿ ನಮಗೊಂದು ನಂಬಿಕೆ ಬರುತ್ತೆ. ನಿಮ್ಮ ವೀಡಿಯೋನು ನಾವು ನೋಡ್ತೀವಿ ಅಂತೇಳಿ ನಮಗೊಂದು ನಂಬಿಕೆ. ನಮ್ಮ ವೀಡಿಯೋ ಯಾರು ನೋಡ್ತೀರೋ ಅಲ್ಲಿ ಕಾಮೆಂಟ್ ಬಂದರೆ ನಾವು ಕೂಡ ನಿಮ್ಮ ವೀಡಿಯೋನ ಪೂರ್ತಿಯಾಗಿ ನೋಡ್ತೀವಿ. ಆಮೇಲೆ ಗೋಬಿ ಕೂಡ ಕೊಡ್ತೀನಿ. ಯಾರು ವೀಡಿಯೋ ನೋಡ್ತೀರೋ ಅವ್ರಿಗೆಲ್ಲ ಗೋಬಿ ಕೊಡ್ತೀನಿ. ಫೋನಲ್ಲೇ ಬಿಸಾಕ್ಬಿಡ್ತೀನಿ. ಸಹಾಯ ಮಾಡಿ. ಪೂರ್ತಿಯಾಗಿ ನೋಡಿ, ಕಾಮೆಂಟ್ ಹಾಕಿ, ಲೈಕ್ ಮಾಡಿ, ಹೈಪ್ ಮಾಡಿ. ನಾವು ಎಷ್ಟು ಕಷ್ಟ ಬಿದ್ದು ವೀಡಿಯೋ ಮಾಡ್ತೀವಿ ನೋಡಿ. ಇಲ್ಲಿ ಬಿಸಿಲಲ್ಲಿ ನಿಮಗೋಸ್ಕರ ವೀಡಿಯೋ ಮಾಡೋದು. ನಿಮಗೋಸ್ಕರ ವೀಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡೋದು, ನೀವು ನೋಡಲಿ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ನಾನು ಹೋಟ್ಲಲ್ಲಿ ತಗೊಂಬಂದು ತಿಂತಾಯಿದ್ನಿ ಊಟ. ಹೋಟೆಲಲ್ಲ, ಮನೆ ಒಳಗೆ ಗ್ಯಾಸಲ್ಲಿ. ನೋಡಿದ್ರಾ ಎಷ್ಟು ಕಷ್ಟ ಆಯಿತು. ಎಷ್ಟು ಕಷ್ಟ ಇದೆ ಊಟ ಮಾಡೋಕ್ಕೆ. ತಿನ್ನೋ ಕೂಡ ಅಷ್ಟು ಕಷ್ಟ ಇದೆ. ಫುಲ್ ಬಿಸಿ. ಸ್ಟಾರ್ಟಿಂಗಲ್ಲೇ ನಾನು ನಿಮ್ಮ ವೀಡಿಯೋದಲ್ಲೇ ತೋರಿಸಿದ್ನಲ್ಲ ತಿಂದುಬಿಟ್ಟಿರೋದು ನಾನು. ಚಿಲ್ಲಿ ಕಾಮಿಡಿ ಮಾಡಬೇಕು, ಖುಷಿಯಾಗಿರಬೇಕು. ಅದು
ತಿನ್ನು ತಿನ್ನು ಅಂತ ಕೊಡ್ತಾರೆ ನಮ್ಮ ಹೆಂಡ್ತಿ. ಅವಾಗ ನಾನು ವೀಡಿಯೋ ಮಾಡ್ಕೊಂಡು ಹೆಂಗೆ ತಿನ್ನೋಕ್ಕಾಗುತ್ತೆ ನೋಡಿ ಗೋಬಿ. ಲೇಟೆಸ್ಟ್ ಗೋಬಿ. ಉಪ್ಪು ಖಾರ ಅರಿಶಿನ ಪುಡಿ ಅಷ್ಟೇ. ಜಾಸ್ತಿ ಎಲ್ಲ ಏನು ಬೇಕೋ ಅವೆಲ್ಲ ಬೇಡ. ಹಳ್ಳಿ ಸ್ಟೈಲ್ ಊಟ. ಹಳ್ಳಿ ಸ್ಟೈಲಲ್ಲಿ ಊಟ ಮಾಡಿರೋದು ನಾವು. ಗೋಬಿ ಅನ್ನ ಮತ್ತು ತೋಟದಲ್ಲಿ ಸಿಗುವ ಸೊಪ್ಪಿನ ಸಾರು ಮಾಡಿದ್ದಿದ್ದು ಆವಾಗಲೇ. ಆ ಕಡೆ ನೋಡಿ ನನ್ನ ಮಗ ತಿಂತಾ ಇದ್ದಾರೆ. ಈ ಕಡೆ ಮಾಡೋದು, ಅವನು ತಿನ್ನೋದು, ನಾನು ವಿಡಿಯೋ ಮಾಡೋದು. ನೋಡಿ ತಿಂತಾ ಇದ್ದು ನೋಡಿ. ನಾನೇ ಈ ಕಡೆ ಊಟ ತಿಂತಾ ಇರೋದು. ನಮ್ಮ ಮಿರ್ಚಿ ನೋಡಿ ಪಾಪ ಕಷ್ಟ ಬಿದ್ದಲ್ಲಿ ಅಡುಗೆ ಮಾಡ್ತಾವಳೆ, ಎತ್ಕೊಂಬಂದು ಇಲ್ಲಿ ಹಾಕ್ತಾವಳೆ. ಅವ್ರು ಮಾಡೋದು, ನಾವು ಎತ್ಕೊಂಬಂದು ತಿನ್ನೋದು. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್. ತಿನ್ನು. ಓಕೆ ಬಾಯ್. ಸೂಪರ್.